ಹೌದು. ಭಾಳಷ್ಟು FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಅನೇಕ ಡಾಕ್ಯುಮೆಂಟ್ಗಳು ಮತ್ತು ಅನೇಕ ಮೆಟೀರಿಯಲ್ಗಳನ್ನ ಸೀಸ್ ಮಾಡಿರೋದನ್ನ ಕಳಿಸಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಮೊಬೈಲ್ ಫೋನ್, ಇವ್ರ ಹತ್ರ ಎಲ್ಲ ಅಕ್ಯೂಸ್ಗಳ ಮೊಬೈಲ್ ಫೋನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವರು ಮತ್ತು ದರ್ಶನ್ ಅವ್ರ ಮಧ್ಯೆ ಆದಂಥ ಚಾಟ್ಸ್ ಆಗ್ಬೋದು, ಕಾನ್ವರ್ಸೇಷನ್ಸ್ ಆಗ್ಬೋದು, ಮೆಸೇಜಸ್ ಅದನ್ನೆಲ್ಲ ಡಿಕೋಡ್ ಮಾಡಿಸಿದ್ದಾರೆ. ಎರಡನೇದು, ಇದ್ರ ಜೊತೆಯಲ್ಲಿ ಆ ಜಾಗದಲ್ಲಿ ಸಿಕ್ಕಿದಂಥ ವೆಪನ್ ಆಗಿರ್ಬೋದು, ಹೊಡೆದಿರುವಂಥ ರಾಡ್ ಆಗಿರ್ಬೋದು, ಅಲ್ಲಿ ಏನೇನು ಸಿಕ್ಕಿದೆ ಮತ್ತು ಕೂದಲಾಗ್ಬೋದು, ಇವರ ಬಟ್ಟೆ ಆಗ್ಬೋದು, ರೇಣುಕಾಸ್ವಾಮಿ ಬಟ್ಟೆ ಆಗ್ಬೋದು, ಕೆಲವು ಅಕ್ಯೂಸ್ಗಳ ಬಟ್ಟೆ ಮೇಲಿರುವಂಥ ರಕ್ತದ ಕಲೆಗಳಾಗ್ಬೋದು, ಇವೆಲ್ಲವನ್ನು ಕೂಡ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿಬಿಟ್ಟು ಹೌದು ಅಕ್ಯೂಸ್ಟ್ ಸತ್ತಿದ್ದಕ್ಕೆ ಇವರು ಕಾರಣ, ಯಾಕಂದ್ರೆ ಅಕ್ಯೂಸ್ಟ್ ಯಾರಿದಾರೋ ಅವರು ಹೊಡೆದಿದ್ದಕ್ಕೆ ಇವ್ರಿಗೆ ರಕ್ತ ಬಂದಿದೆ, ಆ ರಕ್ತದ ಕಲೆ ಇವರು ಡ್ರೆಸ್ ಮೇಲಿದೆ. ನಿಮಗೆ ನೆನಪಿದೆಯೋ ಅನ್ಸುತ್ತೆ, ಈ ಸರ್ಚ್ ವಾರೆಂಟ್ ತಗೊಂಡು ಪೊಲೀಸ್ನವರು ದರ್ಶನ್ ಅವ್ರ ಮನೆಗೆ ಹೋದಾಗ ಅವ್ರ ಶೂ ಮತ್ತು ಬಟ್ಟೆಯನ್ನು ಕೂಡ ಸೀಸ್ ಮಾಡ್ಕೊಂಡು ಬರ್ತಾರೆ. ಅಲ್ಲೂ ಕೂಡ ಏನಾದರೂ ಒಂದು ಪಕ್ಷ ರೇಣುಕಾಸ್ವಾಮಿ ಕೂದಲ ಸ್ಯಾಂಪಲ್ ಸಿಕ್ತು, ಎಲ್ಲೋ ಬ್ಲಡ್ ಸ್ಯಾಂಪಲ್ ಎಲ್ಲೋ ಸಿಕ್ತು ಅನ್ನೋದಾದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಮೇಕ್ ಔಟ್ ಎ ಕೇಸ್ ಸ್ಟೇಟಿಂಗ್ ದಟ್ ದರ್ಶನ್ ಅವರು ಆ ಸ್ಥಳದಲ್ಲಿ ಇದ್ರು, ದರ್ಶನ್ ಅವ್ರಿಗೂ ಏನೋ ಒಂದು ಅಸಾಲ್ಟ್ ಆಗಿದ್ರಿಂದ ಅವರ ರಕ್ತದ ಕಲೆ ಇವ್ರ ಬಾಡಿ ಮೇಲೆ ಬಿದ್ದಿದೆ. ಹಾಗಾಗಿ ಎಲ್ಲವೂ ಕೂಡ ನೋಡಿ, ನೀವು ಹೇಳ್ದಂಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಸೀಸ್ ಆಗಿರೋ ಎಲ್ಲ ಮೆಟೀರಿಯಲ್ಗಳಿದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಷಿಯರಿ ವ್ಯಾಲ್ಯೂ ಆಗ್ತದೆ. ಅವೆಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರಲ್ಲ, ಬಹಳಷ್ಟು ಅದನ್ನ ಸಬ್ಸ್ಟಾನ್ಶಿಯೇಟ್ ಆಗಿ ಅದನ್ನ ಪ್ರೂವ್ ಮಾಡಬೇಕಾಗ್ತದೆ. ಪ್ರೂವ್ ಮಾಡಿದ್ರೇನೆ, ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಿದ್ರೇನೆ, ಅವಾಗ ನಾವು ದರ್ಶನ್ ಅಥವಾ ಬೇರೆ ಅವ್ರ ಸಂಗಡಿಗರು ಯಾರಿದ್ದಾರೋ ಅವ್ರನ್ನ ಆರೋಪಿ ಅಂತ ನಾವು ಕೋರ್ಟ್ನಲ್ಲಿ ಪ್ರೂವ್ ಮಾಡಬಹುದು. ನಾನು ಸಿಗೋದಿಲ್ಲ ಅಂತ ಹೇಳಕ್ ಹೋಗಲ್ಲ, ಬಿಕಾಸ್ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಯಾಕಂದ್ರೆ ಚಾರ್ಜ್ ಶೀಟ್ ಆದ ನಂತರ ದರ್ಶನ್ ಅವ್ರ ರೋಲ್ ಏನಿದೆ, ಯಾವ ಸೆಕ್ಷನ್ ಅಡಿನಲ್ಲಿ ದರ್ಶನ್ ಅವ್ರನ್ನ ಚಾರ್ಜ್ ಮಾಡಿರ್ತಾರೆ, ಇವೆಲ್ಲವೂ ಇರ್ತದೆ. ಎಸ್, ಇಂಟೆನ್ಸಿಟಿ ಆಫ್ ದಿ ಕೇಸ್, ಎವಿಡೆನ್ಸ್, ಪೊಲೀಸ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್, ವಿಟ್ನೆಸ್ಗಳ ಸ್ಟೇಟ್ಮೆಂಟು, ಎಲ್ಲದರ ಬೇಸಿಸ್ ಮೇಲೆ ಬೇಲ್ ಸಿಗಲ್ಲ ಅಂತ ನ್ಯಾಯಾಧೀಶರು ಅದನ್ನ ತೀರ್ಮಾನ ಮಾಡ್ತಾರೆ. ಸಿನ್ಸ್ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ಪಬ್ಲಿಕ್ ಡೊಮೈನ್, ನ್ಯಾಯಾಧೀಶರ ಮುಂದೆ ಇರೋದ್ರಿಂದ ನಾವು ಜಾಸ್ತಿ ಹೆಚ್ಚು ಕಮೆಂಟ್ ಮಾಡೋಕೆ ಆಗೋದಿಲ್ಲ. ಬಟ್ ದರ್ಶನ್ ಅವ್ರಿಗೂ ಒಂದು ಸೀರಿಯಸ್ ಒಂದು ಕೇಸಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಮೆಟೀರಿಯಲ್ಗಳನ್ನು ತೋರಿಸ್ತಾರೆ, ಎಷ್ಟು ಮಟ್ಟಿಗೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಅದಕ್ಕೆ ಕಾದು ನೋಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಮೆಟೀರಿಯಲ್ ಸ್ಟ್ರಾಂಗ್ ಇದೆ ಅಂದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಬೇಲ್ ಕೊಡೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಸೆಕ್ಷನ್ಗಳಂತೂ ತುಂಬಾ ಸೀರಿಯಸ್ ಇದೆ. ಇದು ಈ ಸೆಕ್ಷನ್ಗಳಿಗೆ ನೀವು ಸಹಾಯ ಮಾಡಬೇಕು ಅನ್ನೋದಾದ್ರೆ ಸೆಕ್ಷನ್ಗಳಿಗೆ ಸಮೇತ ನೀವು ಎವಿಡೆನ್ಸ್ಗಳನ್ನ ಸ್ಟ್ರಾಂಗ್ ಕೊಡಬೇಕಾಗ್ತದೆ. ಮತ್ತು ಆ ಎವಿಡೆನ್ಸ್ಗಳು, ಫಾರ್ ಎಕ್ಸಾಂಪಲ್ ಸಾಕ್ಷಿಗಳ ಪಟ್ಟಿ ಮಾಡಿರ್ತೀರಿ, ಅಪ್ರೂವರ್ಗಳ ಪಟ್ಟಿ ಮಾಡಿರ್ತೀರಿ, ಆ ಎಲ್ಲರೂ ಕೂಡ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕು. ನಾನು ಅವತ್ತಲ್ಲಿದ್ದೆ, ನನ್ನ ಮುಂದೆ ಈ ಥರ ಆಯಿತು, ನನ್ನ ಮುಂದೆ ಈ ಥರ ಹಲ್ಲೆ ಆಯಿತು, ಹಲ್ಲೆಯಿಂದ ಕೊಲೆ ಆಯಿತು, ಕೊಲೆ ಆಗಿದ್ದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಬ್ಸ್ಟೆನ್ಷಿಯೇಟ್ ಮಾಡುತ್ತೆ, ಮತ್ತು ಕೆಲವು ಪದಾರ್ಥಗಳನ್ನ ಯೂಸ್ ಮಾಡಿ ಕೊಲೆ ಮಾಡಿರ್ತಾರೆ, ಮತ್ತು ಕಿಡ್ನ್ಯಾಪ್ ಆಗಿರುತ್ತೆ. ಆತ ಇದ್ದವನು ಚಿತ್ರದುರ್ಗ, ಬೆಂಗಳೂರಿಗೆ ಯಾಕೆ ಬಂದ, ಅದೊಂದು ರೀಸನ್ ಅನ್ನ ಪ್ರೂವ್ ಮಾಡಬೇಕು. ಆತನ ಕೊಲೆ ಮಾಡೋ ಉದ್ದೇಶಕ್ಕೋಸ್ಕರನೇ ಕರ್ಸಿದ್ರ ಅಥವಾ ಸುಮ್ಮನೆ ಯಾಕೆ ಕರ್ಸಿದ್ರು, ಮಾತುಕತೆ ಕರ್ಸಿದ್ರ, ಮತ್ತು ಅಲ್ಲಿದ್ದವರೆಲ್ಲ ಒಂದು ಪಕ್ಷ ಕುಡ್ದಂತ ವಿಚಾರದಲ್ಲಿ ಬೇಕು ಅಂತ ಹೊಡೆದ್ರ, ದರ್ಶನ್ ಅವ್ರು ಹೊಡೆದ್ರ ಅಥವಾ ಜೊತೆಲಿ ಇದ್ದವ್ರು ಹೊಡೆದ್ರ, ಇವೆಲ್ಲವೂ ಕೂಡ ಸಾಕ್ಷಿಗಳೆಲ್ಲರೂ ಬಂದು ಪೊಲೀಸರು ಕೊಟ್ಟಿರಂತ ಎಲ್ಲ ಸಾಕ್ಷಿಗಳು ಯಾರು ಚಾರ್ಜ್ ಶೀಟ್ ಅಲ್ಲಿ ಪಟ್ಟಿ ಮಾಡಿರ್ತಾರೋ ಎಲ್ಲರೂ ಬಂದು ಕೋರ್ಟಲ್ಲಿ ನಿಂತ್ಕೊಂಡು ಸಾಕ್ಷಿಗಳನ್ನ ಹೇಳಿ ಏನಿದೆಯೋ ಚಾರ್ಜ್ ಶೀಟ್ ಅಲ್ಲಿ ಅದೇ ತರ ಅವ್ರೇನು ಎವಿಡೆನ್ಸ್ ಅನ್ನ ಕೊಟ್ರೆ ಆಗ ಕನ್ವಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅನೇಕ ಸರಿ ಈ ಪೊಲೀಸ್ ವಿಟ್ನೆಸ್ಗಳು ಮತ್ತೆ ಎಲ್ಲ ಕೊಟ್ಟಂತದ್ರಲ್ಲಿ ಹಾಸ್ಟೆಲ್ ಆಗ್ಬಿಡ್ತಾರೆ. ಇಲ್ಲ ಸರ್, ಆಗ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಸರ್ ನಾವು ಮಾಡಿದೀವಿ. 164 ಇರೋದ್ರಿಂದ ಅವ್ರು ಸಾಮಾನ್ಯವಾಗಿ ಹಾಸ್ಟೆಲ್ ಆಗಕ್ಕೆ ಆಗೋದಿಲ್ಲ. ಹಾಸ್ಟೆಲ್ ಆದ್ರೂ ಕೂಡ ನ್ಯಾಯಾಧೀಶರು ಅವ್ರನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ. ಯಾಕೆ ನೀವು ಹಾಸ್ಟೆಲ್ ಆಗ್ತಿದ್ದೀರಿ ಹಾಗೆ ಹೇಗೆ ಅಂತ ಹೇಳಿ ಅದೊಂದು ಸ್ಟ್ರಾಂಗ್ ಆಗಿ ಒಂದು ಎವಿಡೆನ್ಸ್ ನಿಲ್ತದೆ. 164 ಜೊತೆನಲ್ಲಿ 164 ಸುಪ್ರೀಂ ಕೋರ್ಟ್ ಸೇಸ್ ಅದು ಕೂಡ ಸಬ್ಸ್ಟಾನ್ಷಿವ್ ಆಗಿ ವಿ ಕಾಂಟ್ ಬಿ ರಿಲೇ ಎಕ್ಸ್ಕ್ಲೂಸಿವ್ ಅದನ್ನ ರಿಲೇ ಆಗೋಕ್ಕಾಗೋದಿಲ್ಲ. ಅದ್ರ ಜೊತೆ ಒಂದು ಸಪೋರ್ಟಿವ್ ಆಗಿ ಕೂಡ ಕೆಲವು ಎವಿಡೆನ್ಸ್ಗಳನ್ನ ಕೊಡಬೇಕಾಗ್ತದೆ. ಕೆಲವರು ಹೊಟ್ಟೆ ಕಿಚ್ಚು ಕೂಡ ಕೊಟ್ಬಿಡ್ತಾರೆ ಸ್ಟೇಟ್ಮೆಂಟು. ದರ್ಶನ್ಗೆ ಆಗದೇ ಇದ್ದವರು ಕೆಲವರು ಏನು ಮಾಡ್ತಾರೆ, ಇಲ್ಲ ಸರ್ ಹೀಗೆ ಆಯಿತು, ದರ್ಶನ್ ಅವರು ಮಾಡಿದ್ರು ಅಂತ ಹೇಳಿ ಕೆಲವು ಹೊಟ್ಟೆ ಕಿಚ್ಚು ಕೂಡ ಕೊಡುವಂಥ ಸಾಧ್ಯತೆ ಇರ್ತದೆ. ಸಬ್ಸ್ಟಾನ್ಷಿಯೇಟ್ ಜೊತೆಲಿ ಒಂದು ಕೊರಾಬರೇಟಿವ್ ಸ್ಟೇಟ್ಮೆಂಟ್ಗಳು, ಕೊರಾಬರೇಟಿವ್ ಎವಿಡೆನ್ಸ್ಗಳನ್ನು ಕೂಡ ಕೊಡಬೇಕಾಗ್ತದೆ. ಇವ್ರು ಹೇಳಿದ್ದಕ್ಕೆ ಆ ಇನ್ಸಿಡೆಂಟ್ ಮ್ಯಾಚ್ ಆಗಿದ್ದಕ್ಕೆ ಅಲ್ಲಿರೋ ಎವಿಡೆನ್ಸ್ಗಳು, ಅಲ್ಲಿರೋ CCTV ಫುಟೇಜ್ ಎಲ್ಲವನ್ನೂ ಕೂಡ ಮ್ಯಾಚ್ ಆಗಬೇಕು. ಆವಾಗಲೇ ಕನ್ವಿಕ್ಷನ್ ರೇಟ್ ಆಗುವಂತ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.